ಎಂಎಲ್ಸಿ ಎಂಕೆ ಪ್ರಾಣೇಶ್ ಅವರ ಸದಸ್ಯತ್ವವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸುವಂತಹ ಕೆಲಸವನ್ನ ಮಾಡಿದೆ. ಉಪಸಭಾಪತಿಯಾಗಿದ್ದಂತಹ ಎಂಕೆ ಪ್ರಾಣೇಶ್ ಅವರ ಪರಿಷತ್ ಸದಸ್ಯತ್ವ ರದ್ದಾಗಿದೆ. ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ ಸದಸ್ಯನಾಗಿ ಎಂಕೆ ಪ್ರಾಣೇಶ್ ಅವರು ಆಯ್ಕೆಯಾಗಿದ್ರು. 6 ಮತಗಳ ಅಂತರದಿಂದ ತಮ್ಮ ಎದುರಾಳಿ ಸ್ಪರ್ಧಿಯಿಂದ ಗೆಲುವನ್ನ ದಾಖಲು ಮಾಡಿದ್ರು ಎಂಕೆ ಪ್ರಾಣೇಶ್ ಅವರು. ಪ್ರಾಣೇಶ್ ಗೆಲುವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಕೆಲಸವನ್ನ ಗಾಯತ್ರಿ ಅವರು ಮಾಡಿದ್ರು. ನಾಮನಿರ್ದೇಶಿತ ಸದಸ್ಯರ ಮತ ಚಲಾವಣೆಯನ್ನ ಪ್ರಶ್ನೆ ಮಾಡಿದ್ರು ಗಾಯತ್ರಿ ಅವರು. 3.5 ವರ್ಷಗಳ ಸುದೀರ್ಘ ವಿಚಾರಣೆಯ ಬಳಿಕ ಈಗ ತೀರ್ಪು ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರತಿಸ್ಪರ್ಧಿಯಾಗಿದ್ದಂತಹ ಗಾಯತ್ರಿ ಶಾಂತೇಗೌಡ ಅವರಿಗೆ ಮೇಲುಗೈಯಾಗಿದೆ. 1.5 ವರ್ಷಗಳ ಕಾಲ ಪರಿಷತ್ ಸದಸ್ಯರಾಗಿ ಮುಂದೆ ಗಾಯತ್ರಿ ಅವರು ಇರಲಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಎಂಎಲ್ಸಿ ಪ್ರಾಣೇಶ್ ಅವರಿಗೆ ಹಿನ್ನಡೆಯಾಗಿದೆ. ಅವರ ಪರಿಷತ್ ಸದಸ್ಯತ್ವವನ್ನ ರದ್ದುಗೊಳಿಸುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ರು ಎಂಎಲ್ಸಿ ಪ್ರಾಣೇಶ್. 6 ಮತಗಳ ಅಂತರದಿಂದ ತಮ್ಮ ಪ್ರತಿಸ್ಪರ್ಧಿ ಗಾಯತ್ರಿ ಶಾಂತೇಗೌಡ ಅವರ ವಿರುದ್ಧ ಗೆಲುವನ್ನ ದಾಖಲು ಮಾಡಿದ್ರು. ಆದರೆ ಪ್ರಾಣೇಶ್ ಅವರ ಗೆಲುವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗಿದ್ರು ಪರಾಜಿತ ಅಭ್ಯರ್ಥಿ ಗಾಯತ್ರಿ ಶಾಂತೇಗೌಡ ಅವರು. ಸುಪ್ರೀಂ ಕೋರ್ಟ್ನಲ್ಲಿ ನಾಮನಿರ್ದೇಶಿತ ಸದಸ್ಯರ ಮತ ಚಲಾವಣೆಯನ್ನ ಪ್ರಶ್ನೆ ಮಾಡಿದ್ರು. ಅಂದ್ರೆ ಪ್ರಾಣೇಶ್ ಅವರಿಗೆ ವೋಟ್ ಹಾಕಿದವರಲ್ಲಿ ನಾಮನಿರ್ದೇಶಿತ ಸದಸ್ಯರು ಕೂಡ ವೋಟ್ ಹಾಕಿದ್ದಾರೆ ಅನ್ನೋದು ಅವರು ಮಾಡಿದಂತಹ ಪ್ರಶ್ನೆಯಾಗಿತ್ತು. ಈಗ ಅವರ ವಾದಕ್ಕೆ ಗೆಲುವು ಸಿಕ್ಕಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹಾರುದ್ರ ನೀಡ್ತಾ ಹೋಗ್ತಾರೆ. ಮಹಾರುದ್ರ, ಎಂಕೆ ಪ್ರಾಣೇಶ್ ಅವರ ಸದಸ್ಯತ್ವ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗಿದೆ. ಸುಮಾರು 3.5 ವರ್ಷಗಳ ಕಾಲ ನಡೆದಂತಹ ಸುದೀರ್ಘವಾದಂತಹ ಹೋರಾಟ ಇದು. ಎಂಕೆ ಪ್ರಾಣೇಶ್ ಏನಾದ್ರೂ ಪ್ರತಿಕ್ರಿಯೆಗೆ ಸಿಕ್ಕಿದ್ರಾ? ಜೊತೆಗೆ ಗಾಯತ್ರಿ ಶಾಂತೇಗೌಡ ಅವರು ಏನಾದ್ರೂ ಪ್ರತಿಕ್ರಿಯೆಗೆ ಸಿಕ್ಕಿದ್ರಾ? ಏನ್ ಮಾಹಿತಿ ಸಿಗ್ತಾ ಇದೆ? ಕೋರ್ಟ್ನಲ್ಲಿ ಏನು ವಾದ ಪ್ರತಿವಾದ ಆಯ್ತು ಮಹಾರುದ್ರ? ಹೌದು, ಏನಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಎಂಕೆ ಪ್ರಾಣೇಶರಿಗೆ ಒಂದು ಹಿನ್ನಡೆ ಆಗಿರುವಂತದ್ದು. ಎಂಎಲ್ಸಿ ಪ್ರಾಣೇಶ್ ಸದಸ್ಯತ್ವ ಈಗ ರದ್ದುಗೊಳಿಸಿ ಅಂತ ಒಂದು ಮಾಹಿತಿ ಈಗ ಸುಪ್ರೀಂ ಕೋರ್ಟ್ ಇಂದ ಒಂದು ಲಭ್ಯವಾಗಿರುವಂತದ್ದು. ಈ ಹಿಂದೆ ಏನಂದ್ರೆ ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ ಸದಸ್ಯರಾಗಿ ಆಗಿದ್ದ ಎಂಕೆ ಪ್ರಾಣೇಶ್ ಅವರು 6 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಪ್ರಾಣೇಶ್ ಗೆಲುವು ಪ್ರಶ್ನಿಸಿ ಏನಂದ್ರೆ ಗಾಯತ್ರಿ ಶಾಂತೇಗೌಡರು ಒಂದು ಏನಂದ್ರೆ ಕೋರ್ಟ್. ಮಹಾರುದ್ರ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ. ಎಂಕೆ ಪ್ರಾಣೇಶ್ ಅವರ ವಿರುದ್ಧ ಗಾಯತ್ರಿ ಶಾಂತೇಗೌಡ ಅವರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅವರು ಕೋರ್ಟ್ ಮೆಟ್ಟಿಲೇರುವಂತಹ ಕೆಲಸವನ್ನ ಮಾಡ್ತಾರೆ. ಅವರು ಮಾಡಿದಂತಹ ವಾದ ಏನು ಅಂದ್ರೆ, ತನ್ನ ವಿರುದ್ಧ ಸುಮಾರು 6 ಮತಗಳ ಅಂತರದಿಂದ ಗೆದ್ದಂತಹ ಎಂಕೆ ಪ್ರಾಣೇಶ್ ಅವರಿಗೆ ನಾಮನಿರ್ದೇಶಿತ ಸದಸ್ಯರು ಕೂಡ ಮತವನ್ನ ಹಾಕಿದ್ದಾರೆ. ನಾಮನಿರ್ದೇಶಿತ ಸದಸ್ಯರ ಮತಗಳನ್ನ ಪರಿಗಣಿಸೋ ಹಾಗಿಲ್ಲ ಅಂತ ಹೇಳಿ ಅವರು ಪ್ರಶ್ನೆ ಮಾಡ್ತಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋರಾಟ ಮಾಡ್ತಾರೆ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಮೇಲುಗೈಯಾಗಿದೆ. ಎಂಕೆ ಪ್ರಾಣೇಶ್ ಅವರ ಪರಿಷತ್ ಸದಸ್ಯತ್ವವನ್ನ ರದ್ದುಗೊಳಿಸುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಹೀಗಾಗಿ ಈ ಬಾಕಿ ಉಳಿದಿರುವಂತಹ 1.5 ವರ್ಷದ ಅವಧಿ ಏನಿದೆ, ಆ 1.5 ವರ್ಷದ ಅವಧಿಗೆ ಪರಾಜಿತ ಅಭ್ಯರ್ಥಿಯಾಗಿದ್ದಂತಹ ಗಾಯತ್ರಿ ಶಾಂತೇಗೌಡ ಅವರು ಪರಿಷತ್ ಸದಸ್ಯರಾಗಿ ನೇಮಕರಾಗಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೈಕೋರ್ಟ್ನಲ್ಲಿ ಸಿಂಗಲ್ ಬೆಂಚು ಮತ್ತು ಡಬಲ್ ಬೆಂಚಲ್ಲಿ ನನ್ನ ಪರವಾದ ಒಂದು ನ್ಯಾಯ ಸಿಕ್ಕಿತ್ತು. ಏನು ನಾಮಿನಿ ವೋಟರ್ಸು ವೋಟ್ ಹಾಕಬಾರ್ದು ಅಂತ ಇತ್ತು, ಅದರ ನ್ಯಾಯ ಸಿಕ್ಕಿತ್ತು. ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ನನಗೀಗ ಸುಪ್ರೀಂ ಕೋರ್ಟಲ್ಲಿ ಆದೇಶ ಮಾಡ್ತು, ಏನು ನಮಗೆ ರೀಕೌಂಟ್ ಮಾಡಿ ಅಂತ. ನಾನು ಮೊದಲು ರೀಕೌಂಟ್ ಆಗಬೇಕು, ಆಮೇಲೆ ಬೇರೆ ಫಲಿತಾಂಶ. ರೀಕೌಂಟ್ ಆಗಬೇಕು ಅಂತ ಹೈಕೋರ್ಟಲ್ಲೂ ಹೇಳಿದ್ರು, ಸುಪ್ರೀಂ ಕೋರ್ಟಲ್ಲೂ ನೀವು ಇದನ್ನು ರೀಕೌಂಟ್ ಮಾಡಿ ನಮಗೆ ಅದನ್ನು ಮುಚ್ಚಿದ ಲಕೋಟೆನಲ್ಲಿ ಸಬ್ಮಿಟ್ ಮಾಡಿ ಅಂತ ಹೇಳಿದರು. ಅದನ್ನು 1.5 ವರ್ಷ ಆಯ್ತದು ರೀಕೌಂಟ್ ಮಾಡಿ ಸಬ್ಮಿಟ್ ಮಾಡಿರೋದು. ಅವತ್ತೇ ನನಗೆ ಫಲಿತಾಂಶದ ಸೂಕ್ಷ್ಮ ನನಗೆ ಗೊತ್ತಾಗಿತ್ತು. ಆದರೆ ಕೋರ್ಟಲ್ಲಿರೋದ್ರಿಂದ ನಾನು ಎಲ್ಲೂ ಮಾತಾಡೋ ಹಾಗಿರಲಿಲ್ಲ. ನೀವು ಅನೇಕ ಜನ ಮೀಡಿಯಾದವ್ರು ಇರ್ಬೋದು, ಪತ್ರಿಕೆಯವರು ಇರ್ಬೋದು, ಕೇಳಿದ್ರಿ ನೀವು. ಅದಕ್ಕೆ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡಿರಲಿಲ್ಲ. ಯಾಕೆಂದರೆ ಅದು ಕೋರ್ಟಲ್ಲಿದೆ, ನಾನು ಮಾತಾಡೋದಿಲ್ಲ. ಕೋರ್ಟಲ್ಲಿ ಒಂದು ಏನು ಇದು ನಮ್ಮ ಫಲಿತಾಂಶ ಬರಬೇಕು ಅವತ್ತು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದೆ. ಇವತ್ತು ಅದನ್ನು ಆರ್ಡರ್ ಈಸ್ ರಿಸರ್ವ್ ಅಂತ ಹೇಳಿ 3 ತಿಂಗಳಾಯಿತು, 3.5 ತಿಂಗಳಾಯಿತು ಅದನ್ನು ಇಟ್ಟಿದ್ರು. ಅದನ್ನೆಲ್ಲರನ್ನೂ ಪರಿಶೀಲನೆಯನ್ನು ಮಾಡಿ ಜಡ್ಜ್ ಅವರು ಅದನ್ನೆಲ್ಲ ಮಾಡಿ ಇವತ್ತು ಅವರ ಅರ್ಜಿಗಳು ಏನೇನು ಕೊಟ್ಟಿದ್ರು ಅದನ್ನೆಲ್ಲ ವಜಾ ಮಾಡಿದ್ದಾರೆ.
ವಜಾ ಮಾಡಿರೋದ್ರಿಂದ ನನ್ನ ಪರವಾದ ಒಂದು ರಿಸಲ್ಟ್ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಿಂದ ಇವತ್ತು ನನಗೆ ಒಳ್ಳೆ ನ್ಯಾಯವನ್ನು ಕೊಟ್ಟಿದ್ದಾರೆ. ಏನಲ್ಲಿ ನ್ಯಾಯಾಧೀಶರಾಗಿ ಕೂತಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ ನಾನು. ಯಾಕೆಂದರೆ ನನ್ನ ಪರವಾದ ಒಂದು ಜಡ್ಜ್ಮೆಂಟ್ ಕೊಟ್ಟಿರೋದ್ರಿಂದ ಅವರಿಗೂ ಒಂದು ಅಭಿನಂದನೆಗಳು ಹೇಳ್ತೀನಿ. ಇವತ್ತು ನನ್ನ ಪರವಾಗಿ ನ್ಯಾಯ ಸಿಕ್ಕಿದೆ. ನನಗೆ ಅವತ್ತು 12 ಓಟು ನಾಮಿನಿ ವೋಟರ್ಸ್ ಹಾಕಿದ್ದು, ಅದನ್ನು ಪ್ರಶ್ನಿಸಿ ಕೋರ್ಟಿಗೆ ಹೋಗಿದ್ದು. ಅದರಿಂದ ಅದನ್ನು ತೆಗೆದಿಟ್ಟಿರೋದು. ಇನ್ನು ಉಳಿದಿದ್ದು ನಮಗೆ 6 ಓಟು ಮಾತ್ರದ ಡಿಫ್ರೆನ್ಸ್ ಇದ್ದಿದ್ದು. 1 ಓಟು ಏನಾಗಿತ್ತು ಅಂದರೆ ಬಾರ್ಡ್ರಿಂದ ಆಚೆಗೆ ಹಾಕಿದ್ರು, ಬಾಕ್ಸ್ ಇರುತ್ತಲ್ಲ ಬಾಕ್ಸಿಂದ ಹೊರಗಡೆ ಹಾಕಿದರು. ಹಳೆ DC ಅವರು ಇದ್ರಲ್ಲ ಗಿರೀಶ್ ಅವರು, ಅದನ್ನು ಏನು ಅದನ್ನು ಮರ್ತೆ ಹೋಯ್ತಲ್ಲಪ್ಪ, ಸಿಂಧು ಮಾಡಿದರು. ಅದನ್ನೇ ನಮ್ಮ ಮೀನಾ ನಾಗರಾಜ್ ಅವರು ಅಧಿಕಾರಿಗಾಗಿದ್ದರು. ಅದನ್ನು ಇವರು ಪ್ರಾಣೇಶ್ ಅವ್ರಿಗೆ ತೋರಿಸ್ಬಿಟ್ಟು ಇದನ್ನು ನಿಮಗೆ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಇದು ಇನ್ವ್ಯಾಲಿಡ್ ಆಗಿದೆ ಅಂತ ಹೇಳಿದರು. ಅದು ಒಂದು ನನಗೆ ಪಾಸಿಟಿವ್ ಆಯಿತು, ಅದೊಂದು ಬಂತು. ಅದರಿಂದ ನನಗೆ ಒಂದು 7-8 ಮತಗಳಿಂದ ನಾನು ಗೆಲುವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.